ಶ್ರೀರಾಮ್. ದೇಶದಲ್ಲಿ ವಕ್ಫ್ ಕಾನೂನು ಜಾರಿಗೇನೋ ಬಂದಾಗಿದೆ. ಆದರೆ ಅಲ್ಲಲ್ಲಿ ಮುಸಲ್ಮಾನರು ಇದನ್ನು ಪ್ರತಿಭಟಿಸುತ್ತಿದ್ದಾರೆ. ನಿನ್ನೆಯಷ್ಟೇ ಉತ್ತರ ಪ್ರದೇಶನಲ್ಲಿ ಸುಮಯ್ಯ ರಾಣಾ ಎಂಬುವ ಮಹಿಳೆ ಯೋಗಿಜಿಯನ್ನು ಕೆಣಕಿ ಬೀದಿಗಿಳಿದು ವಕ್ಫ್ ಕಾನೂನು ವಿರುದ್ಧ ಪ್ರತಿಭಟಿಸಿದ್ದಾಳೆ. ಇದಕ್ಕೆ ಪ್ರತ್ಯುತ್ತರವಾಗಿ ಯೋಗಿ ಆದಿತ್ಯನಾಥ್ ರವರು ಮಾಡಿರುವ ಈ ಕೆಲಸ ಈಗ ಇಡೀ ದೇಶದಲ್ಲೇ ವೈರಲ್ ಆಗುತ್ತಿದೆ. ಹೌದು ಸ್ನೇಹಿತರೆ, ಈ ವಿಷಯ ಕೇಳಿದರೆ ಒಂದು ಕ್ಷಣ ನೀವು ಕೂಡ ಬೆರಗಾಗ್ತೀರಾ. ಆ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೀವೇ ನೋಡ್ತೀರಾ. ಅದಕ್ಕೂ ಮುನ್ನ ವಕ್ಫ್ ಕಾನೂನು ಮೋದಿ ಸರ್ಕಾರ ತಂದಿದ್ದು ಸರಿ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಹಾಗೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿ ಸಹಿ ಹಾಕಿ ಈಗ ವಕ್ಫ್ ಬಿಲ್ ಕಾನೂನು ಕೂಡ ಆಗಿದೆ. ಆದರೂ ಹಲವಾರು ಮುಸಲ್ಮಾನರು ಈ ಬಿಲ್ ಅನ್ನು ಒಪ್ಪಲು ರೆಡಿ ಇಲ್ಲ. ಕರ್ನಾಟಕವೂ ಸೇರಿದಂತೆ ಹಲವಾರು ಕಡೆ ಮುಸ್ಲಿಂ ಗುಂಪುಗಳು ಬೀದಿಗಿಳಿದು ಪ್ರತಿಭಟನೆಗಳನ್ನು ನಡೆಸುತ್ತಿದೆ. ಇನ್ನು ಬುಲ್ಡೋಸರ್ ಬಾಬಾ ಎಂದೇ ಫೇಮಸ್ ಆಗಿರುವ ಯೋಗಿ ಆದಿತ್ಯನಾಥ್ ರವರು ಉತ್ತರ ಪ್ರದೇಶದಲ್ಲಿ ಕೆಲವರು ಕಿಡಿಗೇಡಿಗಳು ಬಾಲ ಬಿಚ್ಚಲು ಮುಂದಾಗಿದ್ದಾರೆ. ಉತ್ತರ ಪ್ರದೇಶನ ಮುಜಾಫರ್ ನಗರದಲ್ಲಿ ಸುಮಾರು 200ಕ್ಕೂ ಅಧಿಕ ಮುಸಲ್ಮಾನರು ಬೀದಿಗಿಳಿದು ರೋಡ್ಗಳನ್ನ, ಅಂಗಡಿಗಳನ್ನ ಎಲ್ಲವನ್ನೂ ಬಂದ್ ಮಾಡಿಸಿ ವಕ್ಫ್ ಕಾನೂನಿನ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಾ ಪ್ರತಿಭಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳಿಗೆ ಕಲ್ಲು ತೂರಾಟ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇದಾದ ಕೇವಲ 3 ಗಂಟೆಯಲ್ಲಿ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದ 250 ಕಿಡಿಗೇಡಿಗಳನ್ನ ಕಂಡು ಹಿಡಿದು ಪ್ರತಿಯೊಬ್ಬರಿಗೂ 2 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಅಂದರೆ ಒಬ್ಬೊಬ್ಬರಿಗೂ 2 ಲಕ್ಷ ಕಟ್ಟಿದರೆ ಮಾತ್ರ ಅವರನ್ನ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ. ಈ ವಿಷಯ ದೇಶದಲ್ಲೇ ಸಂಚಲನವನ್ನ ಉಂಟು ಮಾಡಿದೆ. ಉತ್ತರ ಪ್ರದೇಶದಲ್ಲಿ ಈಗ ಯಾರೊಬ್ಬ ಮುಸಲ್ಮಾನನು ಕೂಡ ಬೀದಿಗಿಳಿದು ಪ್ರತಿಭಟಿಸಲು ಭಯ ಪಡುತ್ತಾರೆ. ಈಗ ಯಾರ ಬಳಿ ಹಣ ಕಟ್ಟಲು 2 ಲಕ್ಷ ರೂಪಾಯಿ ಇಲ್ಲವೋ ಅವರ ಮನೆ ಮಠ ಜಪ್ತಿ ಮಾಡಲಾಗುವುದು. ಅದೂ ಇಲ್ಲದವರಿಗೆ ಜೈಲೂಟನೇ ಗತಿ. ಮತ್ತೊಮ್ಮೆ ದೇಶದ ಜನರಿಗೆ ಯೋಗಿ ಆದಿತ್ಯನಾಥ್ರ ಪವರ್ ಏನು ಅನ್ನೋದು ತಿಳಿದು ಬಂದಿದೆ. ಅಸಲಿಗೆ ಈ 250 ಜನ ಮುಸಲ್ಮಾನರು ಒಟ್ಟಾಗಿ ಸೇರಲು ಕಾರಣ ಈ ಫೋಟೋದಲ್ಲಿ ಕಾಣುವ ಮಹಿಳೆ. ಈಕೆಯ ಹೆಸರು ಸುಮಯ್ಯ ರಾಣಾ. ಇವರು ಸಮಾಜವಾದಿ ಪಕ್ಷದ ಮಾಜಿ ಶಾಸಕ ಮತ್ತು ಸಚಿವರಾಗಿದ್ದ ಮುನವರ್ ರಾಣಾಳ ಮಗಳು. ಇತ್ತೀಚೆಗಷ್ಟೇ ಪಾಸ್ ಆದ ವಕ್ಫ್ ಕಾನೂನಿನ ಬಗ್ಗೆ ತುಂಬಾ ಪ್ರಚೋದನಕಾರಿಯಾಗಿ ಮಾತನಾಡಿ ಯೋಗಿಗೆ ಒಂದು ಸವಾಲನ್ನೆಸೆದಳು. ನಿಮಗೆ ತಾಕತ್ತಿದ್ದರೆ ಈ ಕಾನೂನನ್ನು ಭಾರತದಲ್ಲಿ ಜಾರಿ ಮಾಡಿ. ಇದನ್ನು ವಿರೋಧಿಸೋಕೆ ಲಕ್ಷಾಂತರ ಮುಸಲ್ಮಾನರು ಬೀದಿಗಿಳಿತೀವಿ. ಆಗ ನಮ್ಮನ್ನ ಅರೆಸ್ಟ್ ಮಾಡೋಕೆ ಉತ್ತರ ಪ್ರದೇಶನ ಪೊಲೀಸರಲ್ಲ, ಭಾರತದ ಸೈನ್ಯನೂ ಬಂದರೂ ಸಾಲುವುದಿಲ್ಲ ಅಂತೆಲ್ಲ ಚಾಲೆಂಜ್ ಮಾಡಿದ್ದಾಳೆ. ಈ ಸುಮಯ್ಯ ರಾಣಾಳ ಮಾತುಗಳನ್ನು ಕೇಳಿ ನೂರಾರು ಜನರು ಬೀದಿಗಿಳಿದು ಈಗ ಕಂಬಿ ಎಣಿಸುತ್ತಿದ್ದಾರೆ. ಇನ್ನು ಪ್ರಚೋದನೆ ಮಾಡಿದ ಸುಮಯ್ಯಳಿಗೆ 20 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಈ ಹಣವನ್ನು ಆಕೆ ಕಟ್ಟದಿದ್ದರೆ ಆಕೆಯ ಆಸ್ತಿಯನ್ನು ಹರಾಜು ಹಾಕಿ ದಂಡ ಕಟ್ಟಿಸಿಕೊಳ್ಳುತ್ತೇವೆ ಎಂದು ಯೋಗಿ ಆದಿತ್ಯನಾಥ್ ಗುಡುಗಿದ್ದಾರೆ. ನಿನ್ನೆಯಿಂದ ಸುಮಯ್ಯ ರಾಣಾ ಕಾಣೆಯಾಗಿದ್ದಾರೆ. ಈಗ ಆಕೆಯ ಹುಡುಕಾಟಕ್ಕೆ ಪೊಲೀಸ್ ನೋಟಿಸ್ ಜಾರಿ ಮಾಡಿದ್ದಾರೆ. लाखों एकड़ लैंड वक्फ बोर्ड के नाम पर नाजायज तरीके से कब्जा करने का काम हुआ था. इसमें किसी गरीब का कल्याण नहीं हो रहा था. चौराहे की जमीनों पर कोई कब्जा नहीं कर सकता है. अब सार्वजनिक संपत्ति जो भी होगी, जो राजस्व की भूमि होगी, उसका उपयोग विद्यालय बनाने में, चिकित्सालय बनाने में, कॉलेज बनाने में, मेडिकल कॉलेज बनाने में, गरीबों के लिए आवास बनाने में ही उसका उपयोग होगा. किसी बोर्ड के नाम पर लूट खसोट हमेशा के लिए लगाम लगाने का काम किया है. ಒಟ್ನಲ್ಲಿ ಭಾರತದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೂಡ ಯೋಗಿಯ ದಿಟ್ಟತನ ಅಥವಾ ಧೈರ್ಯವನ್ನು ಪ್ರದರ್ಶನ ಮಾಡಲು ಯಾರಿಗೂ ತಾಕತ್ತಿಲ್ಲ. ಯೋಗಿಗೆ ಯೋಗಿಯೇ ಸಾಟಿ. ಇನ್ನು ಯೋಗಿ ಆದಿತ್ಯನಾಥ್ ರವರು ಪ್ರಧಾನಿಯಾದರೆ ಭಾರತವು ರಾಮರಾಜ್ಯ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೋದಿಯ ನಂತರ ಯೋಗಿ ಅವರು ದೇಶದ ಪ್ರಧಾನಿ ಆಗಬೇಕೆಂಬ ಬಯಕೆ ನಿಮಗೂ ಕೂಡ ಇದೆಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.